forever on fire. ಸಿ ಇಟ್ ಇಸ್ ನಾಟ್ ಜಸ್ಟ್ ರೇಣುಕಾ ಸ್ವಾಮಿ. ಆ ತರದ್ದು ಸಾವಿರ ಜನರಿದ್ದಾರೆ ನಮಗೆ ಆ ರೀತಿಯಾಗಿ ಮೆಸೇಜ್ ಮಾಡುವಂತವ್ರು. ನಾನು ಯಾರನ್ನ ಫಾಲೋ ಮಾಡ್ತಾ ಇದ್ದೀನಲ್ಲ ಆ ಲಿಸ್ಟ್ಗಿಂತ ನಾನು ಬ್ಲಾಕ್ ಮಾಡಿರುವಂತ ಲಿಸ್ಟ್ ತುಂಬಾ ದೊಡ್ಡದಿದೆ. ಓಕೆನಾ? ಇದು ಕೇಳೋದಕ್ಕೆ ಫನ್ನಿ ಅನ್ಸ್ಬಹುದು, ಬಟ್ ಅದೇ ನಿಜ. ಅದರ ಅರ್ಥ ಅಷ್ಟು ಜನ ನಮ್ಗೆ ಅಶ್ಲೀಲವಾಗಿ ಅಥವಾ ಅಸಭ್ಯವಾಗಿ ಮೆಸೇಜ್ ಮಾಡಿರ್ತಾರೆ. ಏನೋ ಕೆದಕಿ, ಏನೋ ಅನ್ವಾಂಟೆಡ್ ಫೋಟೋಸ್ ಕಳಿಸಿ, ವಿಡಿಯೋಸ್ ಕಳಿಸಿ, ಇಂಥವೆಲ್ಲ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಅವ್ರು ಸುಮ್ನೆ ಯಾರನ್ನೂ ಬ್ಲಾಕ್ ಮಾಡಲ್ಲ. ಸೊ ಬ್ಲಾಕ್ ಮಾಡಿದೀವಿ. ಮೇಜರ್ಲಿ ಇಟ್ ಇಸ್ ನಾಟ್ ಜಸ್ಟ್ ರೇಣುಕಾ ಸ್ವಾಮಿ. ಆ ತರದವ್ರು ಬಹಳಷ್ಟು ಜನ ಇದ್ದಾರೆ. ನನ್ನ ಪ್ರಕಾರ ಈ ತರದೊಂದು ವಿಚಾರವನ್ನ ಅವ್ರು ಏನ್ ಮಾಡ್ತಾರಲ್ವಾ, ಯಾರೇ ಫೇಕ್ ಪ್ರೊಫೈಲ್ ಇಂದ ಮಾಡ್ಲಿ, ಒರಿಜಿನಲ್ ಪ್ರೊಫೈಲ್ ಇಂದ ಮಾಡ್ಲಿ, ಅವ್ರಿಗೆ ಈ ರೀತಿ ನೀವು ಮಾಡಿದ್ರೆ ಇಂಥದೊಂದು ಶಿಕ್ಷೆ ಇದೆ ಅನ್ನೋದೇನಾದ್ರೂ ಬಂತು ಅಂತಂದ್ರೆ ಕಾನೂನು ಪ್ರಕಾರ ನಮಗೆ ಈ ರೀತಿಯಾದ ಒತ್ತಡಗಳು ಕಡಿಮೆ ಆಗ್ಬೋದು. ತುಂಬಾ ಜನ ಹೇಳ್ತಾ ಇದ್ದಾರೆ ಇವಾಗ ರೇಣುಕಾ ಸ್ವಾಮಿ ಸತ್ತಿದ್ದು ದೊಡ್ಡ ಅಪರಾಧ ಅಂತ. ಬಟ್ ಅವನು ಮಾನಸಿಕವಾಗಿ ಅದೆಷ್ಟು ಜನರನ್ನ ಸಾಯಿಸಿದಾನೆ ಅನ್ನೋದನ್ನ ಯಾರು ಕೇಳ್ತಾ ಇಲ್ಲ, ಯಾರು ಅದನ್ನ ಹೇಳ್ತಾ ಇಲ್ಲ. ಬಿಕಾಸ್ ಆ ವ್ಯಕ್ತಿ ಇಲ್ಲ. ವ್ಯಕ್ತಿ ಇದ್ದಿದ್ರೆ ನಾವೇನ್ ಗೊತ್ತಾ, ಹೋಗ್ಬಿಟ್ಟ ನೀನ್ ಮಾಡಿದ ತಪ್ಪಿಗೆ ಯಾರೋ ಒಬ್ರು ನಿನ್ನನ್ನು ಹೊಡೆದ್ರು, ಯಾರು ಅನ್ನೋದು ನಮ್ಗೆ ಕ್ಲಾರಿಟಿ ಇಲ್ಲ. ಸೊ ಯಾರೋ ಒಬ್ರು ನಿನ್ನನ್ನು ಹೊಡೆದ್ರು, ಯಾಕೆ ಹೊಡೆದ್ರು? ನೀನ್ ಆ ರೀತಿಯಾಗಿ ಒಂದು ಮೆಸೇಜ್ ಮಾಡಿ ಅಥವಾ ನೀನ್ ಆ ರೀತಿ ಅಶ್ಲೀಲವಾದ ಫೋಟೋನ ಕಳಿಸಿ ಮಾಡಿದಕ್ಕೆ ನಿನಗೆ ಯಾರೋ ಒಬ್ರು ಹೊಡೆದ್ರು. ನೀನ್ ಮಾಡದೆ ಹೋಗಿದ್ರೆ ನಿನ್ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೋದಾಗಿತ್ತು, ನೀನು ನಿನ್ ಫ್ಯಾಮಿಲಿ ಅಂತ ತೆಪ್ಪಗಿರ್ಬೋದಾಗಿತ್ತು. ಯಾಕೆ ಆಗ್ಲಿಲ್ಲ ಅದು? ಆ ರೀತಿಯಾದ ಯಾರ್ಯಾರು ಮೆಸೇಜ್ ಮಾಡ್ತಿರೋ ಅವರೆಲ್ಲರೂ ಅಲರ್ಟ್ ಆಗ್ಬೇಕಾದಂತ ಸಂದರ್ಭ ಇದು. ಕಾನೂನು ಪ್ರಕಾರ ನಮ್ಮ ದೇಶದಲ್ಲಿ ಏನ್ ಶಿಕ್ಷೆ ಇದೆಯೋ ಇಲ್ವೋ ಅದು ಸೆಕೆಂಡರಿ. ಬಟ್ ಇನ್ಯಾರೋ ಕಾನೂನ ಕೈಗೆ ತಗೊಂಡು ಶಿಕ್ಷೆ ಕೊಡುವಂತ ಪರಿಸ್ಥಿತಿಗೆ ನೀವು ಹೋಗಬೇಡಿ. ಸಿ ಇಟ್ ಇಸ್ ನಾಟ್ ಜಸ್ಟ್ ರೇಣುಕಾ ಸ್ವಾಮಿ. ಆ ತರದ್ದು ಸಾವಿರ ಜನರಿದ್ದಾರೆ ನಮಗೆ ಆ ರೀತಿಯಾಗಿ ಮೆಸೇಜ್ ಮಾಡುವಂತವ್ರು. ನಾನು ಯಾರನ್ನ ಫಾಲೋ ಮಾಡ್ತಾ ಇದ್ದೀನಲ್ಲ ಆ ಲಿಸ್ಟ್ಗಿಂತ ನಾನು ಬ್ಲಾಕ್ ಮಾಡಿರುವಂತ ಲಿಸ್ಟ್ ತುಂಬಾ ದೊಡ್ಡದಿದೆ. ಓಕೆನಾ? ಇದು ಕೇಳೋದಕ್ಕೆ ಫನ್ನಿ ಅನ್ಸ್ಬಹುದು, ಬಟ್ ಅದೇ ನಿಜ. ಅದರ ಅರ್ಥ ಅಷ್ಟು ಜನ ನಮ್ಗೆ ಅಶ್ಲೀಲವಾಗಿ ಅಥವಾ ಅಸಭ್ಯವಾಗಿ ಮೆಸೇಜ್ ಮಾಡಿರ್ತಾರೆ. ಏನೋ ಕೆದಕಿ, ಏನೋ ಅನ್ವಾಂಟೆಡ್ ಫೋಟೋಸ್ ಕಳಿಸಿ, ವಿಡಿಯೋಸ್ ಕಳಿಸಿ, ಇಂಥವೆಲ್ಲ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಅವ್ರು ಸುಮ್ನೆ ಯಾರನ್ನೂ ಬ್ಲಾಕ್ ಮಾಡಲ್ಲ. ಸೊ ಬ್ಲಾಕ್ ಮಾಡಿದೀವಿ. ಮೇಜರ್ಲಿ ಇಟ್ ಇಸ್ ನಾಟ್ ಜಸ್ಟ್ ರೇಣುಕಾ ಸ್ವಾಮಿ. ಆ ತರದವ್ರು ಬಹಳಷ್ಟು ಜನ ಇದ್ದಾರೆ. ನನ್ನ ಪ್ರಕಾರ ಈ ತರದೊಂದು ವಿಚಾರವನ್ನ ಅವ್ರು ಏನ್ ಮಾಡ್ತಾರಲ್ವಾ, ಯಾರೇ ಫೇಕ್ ಪ್ರೊಫೈಲ್ ಇಂದ ಮಾಡ್ಲಿ, ಒರಿಜಿನಲ್ ಪ್ರೊಫೈಲ್ ಇಂದ ಮಾಡ್ಲಿ, ಅವ್ರಿಗೆ ಈ ರೀತಿ ನೀವು ಮಾಡಿದ್ರೆ ಇಂಥದೊಂದು ಶಿಕ್ಷೆ ಇದೆ ಅನ್ನೋದೇನಾದ್ರೂ ಬಂತು ಅಂತಂದ್ರೆ ಕಾನೂನು ಪ್ರಕಾರ ನಮಗೆ ಈ ರೀತಿಯಾದ ಒತ್ತಡಗಳು ಕಡಿಮೆ ಆಗ್ಬೋದು. ತುಂಬಾ ಜನ ಹೇಳ್ತಾ ಇದ್ದಾರೆ ಇವಾಗ ರೇಣುಕಾ ಸ್ವಾಮಿ ಸತ್ತಿದ್ದು ದೊಡ್ಡ ಅಪರಾಧ ಅಂತ. ಬಟ್ ಅವನು ಮಾನಸಿಕವಾಗಿ ಅದೆಷ್ಟು ಜನರನ್ನ ಸಾಯಿಸಿದಾನೆ ಅನ್ನೋದನ್ನ ಯಾರು ಕೇಳ್ತಾ ಇಲ್ಲ, ಯಾರು ಅದನ್ನ ಹೇಳ್ತಾ ಇಲ್ಲ. ಬಿಕಾಸ್ ಆ ವ್ಯಕ್ತಿ ಇಲ್ಲ. ವ್ಯಕ್ತಿ ಇದ್ದಿದ್ರೆ ನಾವೇನ್ ಗೊತ್ತಾ, ಹೋಗ್ಬಿಟ್ಟ ನೀನ್ ಮಾಡಿದ ತಪ್ಪಿಗೆ ಯಾರೋ ಒಬ್ರು ನಿನ್ನನ್ನು ಹೊಡೆದ್ರು, ಯಾರು ಅನ್ನೋದು ನಮ್ಗೆ ಕ್ಲಾರಿಟಿ ಇಲ್ಲ. ಸೊ ಯಾರೋ ಒಬ್ರು ನಿನ್ನನ್ನು ಹೊಡೆದ್ರು, ಯಾಕೆ ಹೊಡೆದ್ರು? ನೀನ್ ಆ ರೀತಿಯಾಗಿ ಒಂದು ಮೆಸೇಜ್ ಮಾಡಿ ಅಥವಾ ನೀನ್ ಆ ರೀತಿ ಅಶ್ಲೀಲವಾದ ಫೋಟೋನ ಕಳಿಸಿ ಮಾಡಿದಕ್ಕೆ ನಿನಗೆ ಯಾರೋ ಒಬ್ರು ಹೊಡೆದ್ರು. ನೀನ್ ಮಾಡದೆ ಹೋಗಿದ್ರೆ ನಿನ್ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೋದಾಗಿತ್ತು, ನೀನು ನಿನ್ ಫ್ಯಾಮಿಲಿ ಅಂತ ತೆಪ್ಪಗಿರ್ಬೋದಾಗಿತ್ತು. ಯಾಕೆ ಆಗ್ಲಿಲ್ಲ ಅದು? ಆ ರೀತಿಯಾದ ಯಾರ್ಯಾರು ಮೆಸೇಜ್ ಮಾಡ್ತಿರೋ ಅವರೆಲ್ಲರೂ ಅಲರ್ಟ್ ಆಗ್ಬೇಕಾದಂತ ಸಂದರ್ಭ ಇದು. ಕಾನೂನು ಪ್ರಕಾರ ನಮ್ಮ ದೇಶದಲ್ಲಿ ಏನ್ ಶಿಕ್ಷೆ ಇದೆಯೋ ಇಲ್ವೋ ಅದು ಸೆಕೆಂಡರಿ. ಬಟ್ ಇನ್ಯಾರೋ ಕಾನೂನ ಕೈಗೆ ತಗೊಂಡು ಶಿಕ್ಷೆ ಕೊಡುವಂತ ಪರಿಸ್ಥಿತಿಗೆ ನೀವು ಹೋಗಬೇಡಿ. ಸಿ ಇಟ್ ಇಸ್ ನಾಟ್ ಜಸ್ಟ್ ರೇಣುಕಾ ಸ್ವಾಮಿ. ಆ ತರದ್ದು ಸಾವಿರ ಜನರಿದ್ದಾರೆ ನಮಗೆ ಆ ರೀತಿಯಾಗಿ ಮೆಸೇಜ್ ಮಾಡುವಂತವ್ರು. ನಾನು ಯಾರನ್ನ ಫಾಲೋ ಮಾಡ್ತಾ ಇದ್ದೀನಲ್ಲ ಆ ಲಿಸ್ಟ್ಗಿಂತ ನಾನು ಬ್ಲಾಕ್ ಮಾಡಿರುವಂತ ಲಿಸ್ಟ್ ತುಂಬಾ ದೊಡ್ಡದಿದೆ. ಓಕೆನಾ? ಇದು ಕೇಳೋದಕ್ಕೆ ಫನ್ನಿ ಅನ್ಸ್ಬಹುದು, ಬಟ್ ಅದೇ ನಿಜ. ಅದರ ಅರ್ಥ ಅಷ್ಟು ಜನ ನಮ್ಗೆ ಅಶ್ಲೀಲವಾಗಿ ಅಥವಾ ಅಸಭ್ಯವಾಗಿ ಮೆಸೇಜ್ ಮಾಡಿರ್ತಾರೆ. ಏನೋ ಕೆದಕಿ, ಏನೋ ಅನ್ವಾಂಟೆಡ್ ಫೋಟೋಸ್ ಕಳಿಸಿ, ವಿಡಿಯೋಸ್ ಕಳಿಸಿ, ಇಂಥವೆಲ್ಲ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಅವ್ರು ಸುಮ್ನೆ ಯಾರನ್ನೂ ಬ್ಲಾಕ್ ಮಾಡಲ್ಲ. ಸೊ ಬ್ಲಾಕ್ ಮಾಡಿದೀವಿ. ಮೇಜರ್ಲಿ ಇಟ್ ಇಸ್ ನಾಟ್ ಜಸ್ಟ್ ರೇಣುಕಾ ಸ್ವಾಮಿ. ಆ ತರದವ್ರು ಬಹಳಷ್ಟು ಜನ ಇದ್ದಾರೆ. ನನ್ನ ಪ್ರಕಾರ ಈ ತರದೊಂದು ವಿಚಾರವನ್ನ ಅವ್ರು ಏನ್ ಮಾಡ್ತಾರಲ್ವಾ, ಯಾರೇ ಫೇಕ್ ಪ್ರೊಫೈಲ್ ಇಂದ ಮಾಡ್ಲಿ, ಒರಿಜಿನಲ್ ಪ್ರೊಫೈಲ್ ಇಂದ ಮಾಡ್ಲಿ, ಅವ್ರಿಗೆ ಈ ರೀತಿ ನೀವು ಮಾಡಿದ್ರೆ ಇಂಥದೊಂದು ಶಿಕ್ಷೆ ಇದೆ ಅನ್ನೋದೇನಾದ್ರೂ ಬಂತು ಅಂತಂದ್ರೆ ಕಾನೂನು ಪ್ರಕಾರ ನಮಗೆ ಈ ರೀತಿಯಾದ ಒತ್ತಡಗಳು ಕಡಿಮೆ ಆಗ್ಬೋದು. ತುಂಬಾ ಜನ ಹೇಳ್ತಾ ಇದ್ದಾರೆ ಇವಾಗ ರೇಣುಕಾ ಸ್ವಾಮಿ ಸತ್ತಿದ್ದು ದೊಡ್ಡ ಅಪರಾಧ ಅಂತ. ಬಟ್ ಅವನು ಮಾನಸಿಕವಾಗಿ ಅದೆಷ್ಟು ಜನರನ್ನ ಸಾಯಿಸಿದಾನೆ ಅನ್ನೋದನ್ನ ಯಾರು ಕೇಳ್ತಾ ಇಲ್ಲ, ಯಾರು ಅದನ್ನ ಹೇಳ್ತಾ ಇಲ್ಲ. ಬಿಕಾಸ್ ಆ ವ್ಯಕ್ತಿ ಇಲ್ಲ. ವ್ಯಕ್ತಿ ಇದ್ದಿದ್ರೆ ನಾವೇನ್ ಗೊತ್ತಾ, ಹೋಗ್ಬಿಟ್ಟ ನೀನ್ ಮಾಡಿದ ತಪ್ಪಿಗೆ ಯಾರೋ ಒಬ್ರು ನಿನ್ನನ್ನು ಹೊಡೆದ್ರು,
ಯಾರು ಅನ್ನೋದು ನಮ್ಗೆ ಕ್ಲಾರಿಟಿ ಇಲ್ಲ. ಸೊ ಯಾರೋ ಒಬ್ರು ನಿನ್ನನ್ನು ಹೊಡೆದ್ರು, ಯಾಕೆ ಹೊಡೆದ್ರು? ನೀನ್ ಆ ರೀತಿಯಾಗಿ ಒಂದು ಮೆಸೇಜ್ ಮಾಡಿ ಅಥವಾ ನೀನ್ ಆ ರೀತಿ ಅಶ್ಲೀಲವಾದ ಫೋಟೋನ ಕಳಿಸಿ ಮಾಡಿದಕ್ಕೆ ನಿನಗೆ ಯಾರೋ ಒಬ್ರು ಹೊಡೆದ್ರು. ನೀನ್ ಮಾಡದೆ ಹೋಗಿದ್ರೆ ನಿನ್ ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೋದಾಗಿತ್ತು, ನೀನು ನಿನ್ ಫ್ಯಾಮಿಲಿ ಅಂತ ತೆಪ್ಪಗಿರ್ಬೋದಾಗಿತ್ತು. ಯಾಕೆ ಆಗ್ಲಿಲ್ಲ ಅದು? ಆ ರೀತಿಯಾದ ಯಾರ್ಯಾರು ಮೆಸೇಜ್ ಮಾಡ್ತಿರೋ ಅವರೆಲ್ಲರೂ ಅಲರ್ಟ್ ಆಗ್ಬೇಕಾದಂತ ಸಂದರ್ಭ ಇದು. ಕಾನೂನು ಪ್ರಕಾರ ನಮ್ಮ ದೇಶದಲ್ಲಿ ಏನ್ ಶಿಕ್ಷೆ ಇದೆಯೋ ಇಲ್ವೋ ಅದು ಸೆಕೆಂಡರಿ. ಬಟ್ ಇನ್ಯಾರೋ ಕಾನೂನ ಕೈಗೆ ತಗೊಂಡು ಶಿಕ್ಷೆ ಕೊಡುವಂತ ಪರಿಸ್ಥಿತಿಗೆ ನೀವು ಹೋಗಬೇಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.